ಚಿತ್ರದುರ್ಗದ ಮೃಗಾಶ್ರೀಗೆ ಈಗ ಮತ್ತೊಂದು ಕಾನೂನು ಸಂಕಷ್ಟ ಎದುರಾಗಿದೆ. ಈ ಹಿಂದೆ ಒಂದು ಪೋಕ್ಸೋ ಕೇಸಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು. ಎರಡೆರಡು FIR ಆಗಿತ್ತು. ಒಂದು ಕೇಸ್ನಲ್ಲಿ ಖುಲಾಸೆ ಆಗಿತ್ತು. ಈಗ ಮತ್ತೊಂದು ಸಂಕಷ್ಟ ಅವರಿಗೆ ಎದುರಾಗ್ತಾ ಇದೆ. ಕೋರ್ಟ್ನ ನಿರ್ಬಂಧವನ್ನು ಕೂಡ ಮೀರಿ ಇವರು ಮಠದ ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಒಂದಾದ ನಂತರ ಒಂದು ಕಾನೂನಿನ ಸಂಕಷ್ಟ ಇವರಿಗೆ ಬಂದು ಸುತ್ತಕೊಳ್ತಾ ಇದೆ. ಕೋರ್ಟ್ ಆದೇಶ ಇತ್ತು, ನಿರ್ಬಂಧವನ್ನು ಏರಿತು, ಆದರೂ ಕೂಡ ಇವರು ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ. ಮುರುಘಾ ಮಠಕ್ಕೆ ಸೇರಿದಂತಹ 4 ನಿವೇಶನಗಳ ಅಕ್ರಮ ಮಾರಾಟ ಆಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿ ಈ ಮುರುಘಾ ಮಠ ಇದೆ. ಅದರ ಮಾಜಿ ಪೀಠಾಧಿಪತಿ ಇವರ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಹೊಸದುರ್ಗ ನ್ಯಾಯಾಲಯದಲ್ಲಿ ಮುರುಘಾಶ್ರೀ ವಿರುದ್ಧ ದಾವೆ ಹೂಡಲಾಗಿದೆ, ಅಂದರೆ ಕೇಸ್ ಹಾಕಿದ್ದಾರೆ. ಕೋರ್ಟ್ ನಿರ್ಬಂಧವನ್ನು ಉಲ್ಲಂಘಿಸಿ ಇವರು ಆಸ್ತಿಯನ್ನು ಮಾರಾಟ ಮಾಡಿದ್ದಾರೆ ಎನ್ನುವಂತಹ ದೊಡ್ಡ ಆರೋಪ. ಈ ಬಗ್ಗೆ ಮಠದ ಆಡಳಿತ ಸಮಿತಿ ನ್ಯಾಯಾಲಯಕ್ಕೆ ದೂರು ಕೊಟ್ಟಿದೆ. ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ನಿವೃತ್ತ IAS ಅಧಿಕಾರಿ ಶಿವಯೋಗಿ ಏನಿದ್ದಾರೆ ಅವರು ದೂರು ಕೊಟ್ಟಿದ್ದಾರೆ. ಮುರುಘಾಶ್ರೀಗೆ ಇದು ಮತ್ತೊಂದು ಕಾನೂನಿನ ಸಂಕಷ್ಟ ನೋಡಿ. ಈ ಹಿಂದೆ ಇವರ ವಿಚಾರವಾಗಿ ಕೇಸ್ ಏನಾಗಿತ್ತು ಅಂದರೆ ಪೋಕ್ಸೋ ಪ್ರಕರಣದಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಇವರು ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿತ್ತು. ಹಾಸ್ಟೆಲ್ ವಾರ್ಡನ್ ಇವರಿಗೆ ಸಹಾಯ ಮಾಡಿದ್ದಾರೆ, ಬಲವಂತವಾಗಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಎನ್ನುವಂತಹ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂದಿತ್ತು. ಹೆಸರಾಂತ ಚಿತ್ರದುರ್ಗದ ಮುರುಘಾ ಮಠ ಏನಿದೆ ಅದರ ಪೀಠಾಧಿಪತಿಯಾಗಿದ್ದರು, ಈಗ ಮಾಜಿ ಆಗಿದ್ದಾರೆ. ಮಾಜಿ ಪೀಠಾಧಿಪತಿ ಯಾವಾಗ ಇವರ ಮೇಲೆ ಆರೋಪ ಕೇಳಿ ಬಂತು, ಯಾವಾಗ ಇವರು ಜೈಲಿಗೆ ಹೋಗಬೇಕಾಯಿತು, ಅವಾಗಿಂತ ಅವ್ರ ಸ್ಥಾನದಿಂದ ಕೆಳಗಿಳಿತು. ಕೋಟ್ಯಾಂತರ ಭಕ್ತರ ನಂಬಿಕೆ ಇದೆ ಆ ಮಠದ ಮೇಲೆ. ಇವ್ರ ಮೇಲೆ ಈ ರೀತಿಯಾಗಿ ಆರೋಪ ಕೇಳಿ ಬಂದಾಗ ಎಲ್ಲೋ ಒಂದು ಸ್ವಲ್ಪ ಗೊಂದಲ ಆಯಿತು ಭಕ್ತರಲ್ಲಿ. ಈಗ ಇವ್ರ ವಿರುದ್ಧ ಇನ್ನೊಂದು ಆರೋಪ ಕೇಳಿ ಬರ್ತಾ ಇದೆ. ಅದೇನು ಅಂತಂದರೆ, ಕೋರ್ಟ್ ನಿರ್ಬಂಧವನ್ನು ಹಾಕಿರುತ್ತೆ, ಆದರೂ ಕೂಡ ಅದನ್ನು ಮೀರಿ ಕೆಲವೊಂದು ಸೈಟ್ಗಳನ್ನು ಮಾರಾಟ ಮಾಡಿದ್ದಾರೆ, ನಿವೇಶನಗಳನ್ನು ಮಾರಾಟ ಮಾಡಿದ್ದಾರೆ ಎನ್ನುವಂಥ ವಿಚಾರ. ಅದು ಮಠಕ್ಕೆ ಸೇರಿದ್ದ ಜಾಗ, ಮಠಕ್ಕೆ ಸೇರಿದಂತಹ ನಿವೇಶನಗಳು. 4 ನಿವೇಶನಗಳನ್ನು ಇವರು ನಿಯಮವನ್ನು ಉಲ್ಲಂಘನೆ ಮಾಡಿ ಅಕ್ರಮವಾಗಿ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಎನ್ನುವಂಥ ಸುದ್ದಿ ಕೇಳಿ ಬರ್ತಾ ಇದೆ. ಇದರಿಂದ ಅವರು ಮತ್ತೆ ಕಾನೂನಿನ ಸಂಕಷ್ಟವನ್ನು ಎದುರಿಸಬೇಕು. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದಲ್ಲಿದ್ದ ಮಠ, ಅಲ್ಲಿನ ಹೊಸದುರ್ಗ ಕೋರ್ಟ್ಗೆ ಕೇಸ್ ಕೊಟ್ಟಿದ್ದಾರೆ. ಮುರುಘಾಶ್ರೀಗಳು ಕೋರ್ಟ್ನ ಆದೇಶವನ್ನು ಮೀರಿದ್ದಾರೆ, ನಿರ್ಬಂಧವನ್ನು ಮೀರಿದ್ದಾರೆ, ಇದು ಸರಿಯಲ್ಲ, ಇದಕ್ಕೆ ಸರಿಯಾದ ರೀತಿ ಶಿಕ್ಷೆ ಆಗಬೇಕು, ಕಾನೂನಿನ ಕ್ರಮ ಆಗಬೇಕು ಅಂತ ದೂರು ಕೊಟ್ಟಿದ್ದಾರೆ ಹೊಸದುರ್ಗದ ನ್ಯಾಯಾಲಯದಲ್ಲಿ. ಮಠದ ಆಡಳಿತ ಮಂಡಳಿಯ ಸಮಿತಿ ಏನಿದೆ ಅದು ಹೋಗಿ ದೂರು ಕೊಟ್ಟಿದೆ. ಅದರ ಅಧ್ಯಕ್ಷರಾಗಿರುವಂತಹ ಮತ್ತು IAS ಅಧಿಕಾರಿಯಾಗಿರುವಂತಹ ಶಿವಯೋಗಿ ಕಳಸದ್ ಏನಿದ್ದಾರೆ ಅವರೋಗಿ ದೂರು ಕೊಟ್ಟಿದ್ದಾರೆ, ಅಂದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಚಾರಿಸಿ ಒಂದು ಕೇಸ್ ವಿಚಾರವಾಗಿ ನೋಡಿ ಮುರುಘಾಶ್ರೀಗಳು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಮತ್ತೆ ಮತ್ತೆ ಇವರೇ ಸಂಕಷ್ಟವನ್ನು ತಲೆ ಮೇಲೆ ಹಾಕ್ಕೊಳ್ತಾ ಇದ್ದಾರೆ ಎನ್ನುವಂಥ ವಿಚಾರ. ಇವರು ಮಾಡಿದಾರೋ ಇಲ್ವೋ ಏನೋ ಎತ್ತೋ ಗೊತ್ತಿಲ್ಲ, ಆದರೆ ಆರೋಪ ಅಂತ ಕೇಳಿ ಬರ್ತಾ ಇದೆ. ಇನ್ನೂ ಒಂದು ಕೇಸು ಪೆಂಡಿಂಗ್ ಇದೆ ಇವ್ರ ಮೇಲೆ, ಪೋಕ್ಸೋ ಕೇಸು. ಹೀಗಿರುವಾಗ ಇದು ಮತ್ತೊಂದು ಕೇಸು. ಒಂದು ಕೇಸ್ನಲ್ಲಿ ಇವರಿಗೆ ರಿಲೀಫ್ ಸಿಕ್ಕಿದೆ. ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ಒಂದು ಪೋಕ್ಸೋ ಕೇಸಲ್ಲಿ ಇವರಿಗೆ ಆ ಕೇಸ್ ಖುಲಾಸೆ ಆಯಿತು, ಸಂಬಂಧ ಇಲ್ಲ ಅಂತ ಹೇಳಿ. ಇನ್ನೊಂದು ಕೇಸ್ ಬಾಕಿ ಇದೆ. ಅವರೇನು ಕೇಸ್ ಖುಲಾಸೆ ಆದರೂ ನಾವು ಇಲ್ಲ ಮೇಲ್ಮನವಿಯನ್ನು ಸಲ್ಲಿಸ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಕೂತಿದ್ದಾರೆ. ಇನ್ನೂ ಕೂಡ ಅದು ಬಗೆಹರೋ ಥರ ಕಾಣ್ತಾ ಇಲ್ಲ. ಅವೆಲ್ಲವೂ ಇರುವಾಗ ಈಗ ಇದು ಮತ್ತೊಂದು ಬಂದು ಕೂತ್ಕೊಂಡಿದೆ ಇವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.